ಪ್ರಧಾನಿ ಮೋದಿಯವರು ಸ್ವಾತಂತ್ರ್ಯ ದಿನದ ಭಾಷಣದ ವೇಳೆ ದಿಮಾಗಿ ನಕ್ಸಲರು ಎಂಬ ಹೇಳಿಕೆಯ ಮೇಲೆ ಜಾಲತಾಣದಲ್ಲಿ ಹೊಸ ದಿಮಾಗಿ ನಕ್ಸಲ್ ಜನತಾ ಪಕ್ಷ ಹುಟ್ಟಿಕೊಂಡಿದೆ. 2 ತಿಂಗಳಷ್ಟೇ ಹಿಂದೆ ಸುಪ್ರೀಂಕೋರ್ಟ್ನಲ್ಲಿ ಹುಟ್ಟಿದ ಕಾಕ್ರೋಚ್ ನುಡಿಯ ಮೇಲೆ ಹುಟ್ಟಿದ ಕಾಕ್ರೋಚ್ ಜನತಾ ಪಕ್ಷ ಸೆನ್ಸೇಷನಲ್ ಆಗಿ ಬೆಳೆದು ದೊಡ್ಡದೊಂದು ಹೋರಾಟ ಸಂಘಟಿಸಿದ್ದು ಇತಿಹಾಸ. ಅದು ಬಿಸಿಯಾಗಿರುವಾಗಲೇ ಇನ್ನೊಂದು ಜಾಲತಾಣ ಪಕ್ಷ ಹುಟ್ಟಿದೆ. ಪ್ರಧಾನಿ ಮೋದಿಯವರು ಸ್ವಾತಂತ್ರ್ಯ ದಿನದಂದು ಮಾಡಿದ ಭಾಷಣದಲ್ಲಿ ಬುದ್ಧಿಜೀವಿಗಳನ್ನ ದಿಮಾಗಿ ನಕ್ಸಲರು ಎಂದು ಕರೆದಿದ್ರು. ಅದರ ಮೇಲೆ ಮರುದಿನವೇ ಜಾಲತಾಣದಲ್ಲಿ ದಿಮಾಗಿ ನಕ್ಸಲ್ ಜನತಾ ಪಕ್ಷ ಹುಟ್ಟಿಕೊಂಡಿದೆ. ಅಷ್ಟೇ ಅಲ್ಲ, ಅದು ಮೊದಲ ದಿನವೇ 57,000 ಹಿಂಬಾಲಕರನ್ನ ಕಳಿಸಿದೆ. ಈ ಫಾಲೋವರ್ಸ್ಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ. ಯೂಟ್ಯೂಬರ್ ಧ್ರುವ ರಾಠಿ ಇದರ ಪ್ರಮುಖ ಫಾಲೋವರ್. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ, ಹಾಸ್ಯ ನಟ ಕುಣಾಲ್ ಕಮ್ರಾ, ನಟ ಪ್ರಕಾಶ್ ರಾಜ್, ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಮೊದಲಾದ 13 ಖಾತೆಗಳನ್ನು ಈ ಪಕ್ಷದ ಖಾತೆಯು ಫಾಲೋ ಮಾಡುತ್ತಿದೆ. ರಾಜಕೀಯ ಕಂಟೆಂಟ್ ಕ್ರಿಯೇಟರ್ ಅರ್ಪಿತ್ ಶರ್ಮಾ, ಯೂಟ್ಯೂಬರ್ ಶ್ಯಾಮ್ ಮೀರಾ ಸಿಂಗ್, ರಾಜಕೀಯ ನಿರೂಪಕ ತರುಣ್ ಗೌತಮ್, ಡಾಕ್ಟರ್ ನಿಮೋ ಯಾದವ್, ರೋಪ್ಲ್ ಗಾಂಧಿ ಅಲ್ಲದೆ ಕಾಕ್ರೋಚ್ ಜನತಾ ಪಕ್ಷದ ಖಾತೆಯನ್ನ ಈ ಹೊಸ ಪಕ್ಷದ ಜಾಲತಾಣವು ಫಾಲೋ ಮಾಡುತ್ತಿದೆ. ಮಾಜಿ ಕೇಂದ್ರದ ಮಂತ್ರಿ ಚಿದಂಬರಂ ಸಹಿತ ಕೆಲವು ನಾಯಕರು ದಿಮಾಗಿ ನಕ್ಸಲರು ಎನಿಸಿಕೊಳ್ಳಲು ಹೆಮ್ಮೆ ಇದೆ ಎಂದಿದ್ದಾರೆ.